ಪತ್ತಿ ಮಾಡುತ್ತೆ. ಹಾಗಾಗಿ ಈ ಭೂಮಿ ಮೇಲೆ ಈ ಹರಿವೆ ಸೊಪ್ಪು, ಈ ದಂಟು ಸೊಪ್ಪನ್ನು ಕಿತ್ತಾಕೋದಕ್ಕಾಗೋದೇ ಇಲ್ಲ. ಪ್ರಕೃತಿ ಅದಕ್ಕೆ ಅಷ್ಟೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ, ನೀನಿರು ಯಾವಾಗ್ಲೂ ಅಂತ. ಅದು ನಮ್ಮ ಮನೆಯ ಪಾಟ್ಗಳಲ್ಲಿ ಕೂಡ ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಕಿತ್ತಾಕ್ಬೇಡಿ, ಅದನ್ನು ನೀವು ತಿನ್ನಿ. ಈಗ ನಾನು ಒಂದು ಹೇಳ್ತೀನಿ, ಈ ಸೊಪ್ಪುಗಳು ಅಂತ ಅನ್ನೋದು ಎಲ್ಲೆಲ್ಲಿಂದ ಬರ್ತಿದೆ. ಬರೀ ಕಲ್ಟಿವೇಟೆಡ್ ಸೊಪ್ಪುಗಳನ್ನ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಈ ಸೊಪ್ಪುಗಳು ನಮಗೆ ಮರದಿಂದ ಸಿಗುತ್ತೆ, ಬಳ್ಳಿಯಿಂದ ಸಿಗುತ್ತೆ, ನೀರಿಂದ ಸಿಗುತ್ತೆ, ನೆಲದಲ್ಲಿ ಹಬ್ಬಿಕೊಂಡು ಹೋಗುವಂಥದ್ದು ಸಿಗುತ್ತೆ, ಮತ್ತು ಹೀಗೆ ಚಿಕ್ಕ ಚಿಕ್ಕ ಗಿಡಗಳಾಗಿರುವಂತಹ ಸೊಪ್ಪುಗಳು ನಮಗೆ ಸಿಗುತ್ತೆ. ಸೊ ಪ್ರಕೃತಿಯ ಎಲ್ಲ ಸಸ್ಯ ಜೀವಿಗಳಿಂದನೂ ನಾವು ಅದರ ಸೊಪ್ಪನ್ನು ಬಳಸಬಹುದು. ನೀವು ಇವತ್ತಿಗೂ ಕೂಡ ಮಲೆನಾಡು, ಹಿಮಾಲಯ ಅಂತ ಪರ್ವತ ಪ್ರದೇಶಗಳೆಲ್ಲ ಹೋದಾಗ ಅಲ್ಲಿನ ಜನಗಳಿಗೆ ಗೊತ್ತಿದೆ ಎಷ್ಟು ಬಗೆಯ ಸೊಪ್ಪುಗಳು ಯಾವ್ಯಾವ ಕಾಲಕ್ಕೆ ಎಷ್ಟೆಷ್ಟು ಸಮಯದಲ್ಲಿ ಹೇಗೆ ತೆಗೆದುಕೋಬೇಕು